ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲ? ನಾನು ಚೆನ್ನಾಗಿದ್ದೀನಿ ವೀಕ್ಷಕರೇ. ನೀವೆಲ್ಲ ಚೆನ್ನಾಗಿದ್ದೀರಿ ನಾನು ಭಾವಿಸ್ತೀನಿ. ವೀಕ್ಷಕರೇ, ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ. ಇವತ್ತು ನಮಗೆ ಸಿಟ್ಔಟಿಗೆ ರೈಲಿಂಗ್ಸ್ ಮಾಡಲಿಕ್ಕೆ ಬಂದಿದ್ದಾರೆ ನೋಡಿ. ಒಂದು 5 ಜನ ಕೆಲಸಕ್ಕೆ ಬಂದಿದ್ದಾರೆ, ಕೂತ್ಕೊಳ್ಳಿಕ್ಕೆಲ್ಲ ಮಾಡಲಿಕ್ಕೆ. ದೊಡ್ಡ ಸಿಟ್ಔಟ್ ನಮ್ಮದು ಒಂದು 13-14 ವರ್ಷ ಆಯಿತು ಮನೆ ಕಟ್ಟಿ. ಹಾಗೇ ಇತ್ತು, ಅದಕ್ಕೆ ರೈಲಿಂಗ್ಸ್ ಎಲ್ಲ ಮಾಡಿರಲಿಲ್ಲ ನಾವು. ಓಪನ್ ಆದರೆ ಕೂಡ ಕೂತ್ಕೊಳ್ಳಿಕ್ಕೆ ಒಳ್ಳೆಯದಾಗ್ತಿದೆ. ಇನ್ನು ಮಾಡಲೇಬೇಕು ನಾವು. ಯಾಕೆಂದರೆ ನನಗೆ ನನ್ನ ಮಗನಿಗೆ ಒಂದು ಮಗ ಆಗಿದ್ದಾನೆ, ಮೊಮ್ಮಗ ನನ್ನ. ಅವ್ರು ಬಂದರೆ ಇನ್ನು ಸಿಟ್ಔಟ್ ಎಲ್ಲೆಲ್ಲ ಆಚೆ ಈಚೆ ಹೋಗುವ, ಕೆಳಗೆ ಬಿದ್ದರೆ ತುಂಬ ಕಷ್ಟ ಆಗ್ತದೆಲ್ಲ. ಅದಕ್ಕೆ ಮಾಡುವುದು. ನಾವಾದರೆ ಹೇಗೆ ಜಾಗ್ರತೆ ಮಾಡಿ ಹೋಗ್ತಾಯಿದ್ದೆ, ಮಕ್ಕಳಿಗೆ ಅದೆಲ್ಲ ಗೊತ್ತಿರುವುದಿಲ್ಲಲ್ಲ. ಅದಕ್ಕೆ ಅವರಿಗೆ ಊಟ ವೀಕ್ಷಕರು ಇವತ್ತು ಕೋಳಿ ಮಾಂಸ ತಂದಿದ್ದಾರೆ, ಚಿಕನ್ ತಂದಿದ್ದಾರೆ ನೋಡಿ. ಅದನ್ನೆಲ್ಲ ನಾನು ಅರಸಿನ ಮತ್ತು ನಿಂಬೆ ಹುಳಿ ಎಲ್ಲ ಬೆರೆಸಿ ಇಟ್ಟಿದ್ದೇನೆ. ಒಂದು 20 ನಿಮಿಷ ಇಟ್ಟಿದ್ದೇನೆ ನೋಡಿ. ಅದಕ್ಕೆ ಮಸಾಲ ನೋಡಿ ಎಲ್ಲ ಒಟ್ಟಿಗೆ ನಾನು ಫ್ರೈ ಮಾಡ್ತೇನೆ. ಒಂದೊಂದೇ ಫ್ರೈ ಮಾಡಲಿಕ್ಕೆ ಹೋದರೆ ನನಗೆ ಪುರ್ಸೊತ್ತು ಸಿಗೋದಿಲ್ಲ ನೋಡಿ. ಚಕ್ಕೆ ಲವಂಗ ಮತ್ತು ಸ್ಟಾರ್ ಎಲ್ಲ ಹಾಕಿದ್ದೇನೆ. ಮೆಣಸು, ಉದ್ದ ಮೆಣಸು, ಗಿಡ್ಡ ಮೆಣಸು, ಇದನ್ನೆಲ್ಲ ಈಗ ಹುರಿತೇನೆ ನೋಡಿ. ಉದ್ದ ಮೆಣಸನ್ನು ಹುರಿತಾ ಇದ್ದೇನೆ, ಗಿಡ್ಡ ಮೆಣಸನ್ನು ಹುರಿತಾ ಇದ್ದೇನೆ. ಸಣ್ಣ ಮಾಡಿ ಎಣ್ಣೆಯಲ್ಲಿ ಹುರಿಬೇಕು ವೀಕ್ಷಕರೇ. ನೋಡಿ ಹುರಿದಾಯಿತು. ಇನ್ನು ನಾನು ಸಾಂಬಾರೆಲ್ಲ ಹುರಿತೇನೆ ನೋಡಿ. ಒಟ್ಟಿಗೆ ಹಾಕಿದೆ ನಾನು ಕೊತ್ತಂಬರಿ, ಜೀರಿಗೆ ಮತ್ತು ಮೆಂತೆ ಅದನ್ನೆಲ್ಲ ಒಟ್ಟಿಗೆ ಹಾಕಿ ಹುರಿದದ್ದು ನೋಡಿ. ಇದು ಚಕ್ಕೆ ಲವಂಗ ಮತ್ತು ಸ್ಟಾರು, ಅದನ್ನೆಲ್ಲ ಬೇರೆ ಹುರಿದದ್ದು ನೋಡಿ. ಇದು ಕಡಿಲಿಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ, ತೆಂಗಿನ ಎಣ್ಣೆ ಫ್ರೈ ಮಾಡ್ತಾಯಿದ್ದೀನಿ. ಹಸಿಮೆಣಸು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಮತ್ತು ಅದಕ್ಕೆ ಸ್ವಲ್ಪ ನೋಡಿ ಗೋಡಂಬಿ ಅಂದರೆ ಬೀಜ ಹಾಕ್ತಾಯಿದ್ದೀನಿ. ಒಳ್ಳೆಯದಾಗ್ತದೆ ಅದು ಹಾಕಿದರೆ, ರುಚಿಯಾಗ್ತದೆ ಪದಾರ್ಥ, ಒಳ್ಳೆ ಟೇಸ್ಟ್ ಬರ್ತದೆ ವೀಕ್ಷಕರೇ ನೋಡಿ. ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ನೋಡಿ. ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದೆ. ಇನ್ನು ಇದನ್ನು ಗ್ರೈಂಡ್ ಮಾಡಬೇಕು, ಇದೆಲ್ಲ ಗ್ರೈಂಡ್ ಮಾಡಬೇಕು ನೋಡಿ. ಇದು ತೆಂಗಿನಕಾಯಿ, ಇದನ್ನು ಕೂಡ ಹುರಿತೇನೆ, ಅದನ್ನು ಗ್ರೈಂಡ್ ಮಾಡಲಿಕ್ಕೆ, ರಸ ತೆಗೆದು ಹಾಕಲಿಕ್ಕೆಲ್ಲ. ಇದು ನೋಡಿ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ, ಮಾಂಸ ಬೇಯಲಿಕ್ಕೆ ಇಡಲಿಕ್ಕೆ ನೋಡಿ. ಎಲ್ಲ ಗ್ರೈಂಡ್ ಮಾಡಿ ಎಲ್ಲ ಮಾಂಸಕ್ಕೆಲ್ಲ ಒಗ್ಗರಣೆಲ್ಲ ಇಟ್ಟು ನಂತರ ಸಾಂಬಾರು ರುಬ್ಬಿ ಎಲ್ಲ ಇಟ್ಟದ್ದು ಇದಕ್ಕೆ ಹಾಕಿದ್ದೇನೆ ನೋಡಿ. ಮಸಾಲ ನೋಡಿ, ತೆಂಗಿನ ರಸ ಕೂಡ ಹಾಕಿದ್ದೇನೆ, ಕುದೀತಾ ಇದೆ ನೋಡಿ. ಕೊನೆಗೆ ನಾನು ಜೀರಿಗೆ ಪುಡಿಯನ್ನು ಹಾಕಿದೆ ನೋಡಿ. ಒಳ್ಳೆಯದಾಗ್ತದೆ, ರುಚಿ ಬರ್ತದೆ ಜೀರಿಗೆ ಪುಡಿ ಹಾಕಿದ್ದೆ ವೀಕ್ಷಕರೇ ನೋಡಿ. ಆಯಿತು ಪದಾರ್ಥ. ಥ್ಯಾಂಕ್ ಯು ವೀಕ್ಷಕರೇ, ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ಬಾಯ್.